ವೆಲ್ಕಮ್ ಟು ಅನೂಸ್ ಕಿಚನ್. ನಾವಿವತ್ತು ಕ್ವಿಕ್ ಆ್ಯಂಡ್ ಈಸಿಯಾಗಿ ಪುರಿ ಉಸ್ಲಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀವಿ ಮನೇಲಿ. ಜಸ್ಟ್ 5 ಮಿನಿಟ್ಸ್ ಅಷ್ಟೇ ಬೇಕಾಗಿರೋದು. ಒಂದು ಬಾಣಲಿ ತೊಗೊಳ್ಳಿ, 1 ಫುಲ್ ಕಪ್ ಎಣ್ಣೆ ಹಾಕ್ಕೊಳ್ಳಿ. ಇವಾಗ 1 ಸ್ಪೂನ್ ಸಾಸಿವೆ ಹಾಕ್ಕೊಳ್ಳಿ, ಒಂದು 3ರಿಂದ 4 ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಳ್ಳಿ. ಅದು ಚೆನ್ನಾಗಿ ರೋಸ್ಟ್ ಆಗಿ ಈ ಕಲರ್ ಟರ್ನ್ ಆಗಬೇಕು. ಇವಾಗ ನಾವು 10ರಿಂದ 15 ಉದ್ದ ಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಸೊ ಅದನ್ನು ಎಣ್ಣೆಗೆ ಹಾಕ್ಕೊಂಡು ಚಟಪಟ ಅಂತ ಕೈ ಆಡಿಸ್ಕೊಳ್ಳಿ. ಅದು ಸ್ವಲ್ಪ ಖಾರ ಬಿಟ್ಟ ಮೇಲೆ ಒಂದು ಹಿಡಿಯಷ್ಟು ಕರಿಬೇವು ಹಾಕ್ಕೊಂಡ್ರೆ ಸಾಕು. ಸೊ ಅದ ನಂತರ ನಾವಿಲ್ಲಿ 5ರಿಂದ 6 ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀವಿ. ಸೊ ಅದನ್ನು ನಾವು ಚೆನ್ನಾಗಿ ಬಾಡಿಸ್ಕೊತೀವಿ. ಇದರಲ್ಲಿ ಮೇನ್ ಇಂಗ್ರೀಡಿಯೆಂಟ್ ಬಂದು ಆನಿಯನ್ಸೆ. ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೊಳ್ಳಿ. ಆ ನಂತರ 1 ಸ್ಪೂನು ಉಪ್ಪು ಹಾಕೋತಾ ಇದ್ದೀವಿ ನಾವಿಲ್ಲಿ, ಮತ್ತು 1 ಸ್ಪೂನು ಅರಿಶಿನ ಪುಡಿ ಹಾಕೋತಾ ಇದ್ದೀವಿ. ಇದೆರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈರುಳ್ಳಿ ಚೆನ್ನಾಗಿ ಬೇಯುತ್ತೆ ಉಪ್ಪು ಹಾಕ್ಕೊಂಡ್ರೆ. ಸೊ ಇದು ಎಣ್ಣೆಯಲ್ಲಿ ಚೆನ್ನಾಗಿ ಬೆಂದ ಮೇಲೆ ಸೊ ನಾವಿಲ್ಲಿ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಹಾಕೋತಾ ಇರೋದು ಕಾಯಿ. ಅರ್ಧ ಹೋಳು ಕಾಯಿನ ತೊಗೊಂಡು ಹಾಕೋತಾ ಇದ್ದೀವಿ. ಕಾಯಿನ ಬಿಸಿಗೆ ಹಾಕೋದ್ರಿಂದ ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ. ಅದಾದಮೇಲೆ ಕೊತ್ತಂಬರಿ 1 ಹಿಡಿ ಹಾಕೋತಾ ಇದ್ದೀನಿ. ಅದ ನಂತರ ಕಲಿಸ್ಕೊಳ್ಳಿ ಎಲ್ಲ ಕ್ಲೀನಾಗಿ. ಆ ನಂತರ ನಾವಿಲ್ಲಿ ನೆನೆಸಿಟ್ಕೊಂಡಿದ್ದೀವಿ, ಒಂದು ಅರ್ಧ ಕೆಜಿ ಅಷ್ಟು ಪೂರಿ ನೆನೆಸಿಟ್ಕೊಂಡಿದ್ದೀವಿ. ಸೊ ಇದನ್ನು ನೆನೆಸಿ ಹಿಂಡಿ ಸೈಡಲ್ಲಿ ಇಟ್ಕೊಂಡಿದ್ದೀವಿ. ಇದನ್ನು ಆಲ್ರೆಡಿ ಆಗಿರೋ ಅಂಥ ಈರುಳ್ಳಿ ಮಿಶ್ರಣದ ಜೊತೆ ಇದನ್ನು ಹಾಕಿ ಚೆನ್ನಾಗಿ ಕಲಸಿ ನೋಡಿ, ಈ ಥರ ಕಲಸಿ. ಸಿಂಪಲ್ 4ರಿಂದ 5 ಐಟಮ್ ಇದ್ದರೆ ನಿಮ್ಮ ಅಡುಗೆ ಮನೆಯಲ್ಲಿ ಇದು ಪುರಿ ಉಸ್ಲಿ ಮಾಡೋದು ತುಂಬ ಸಿಂಪಲ್ ಆ್ಯಂಡ್ ಇಟ್ಸ್ ವೆರಿ ಹೆಲ್ದಿ ಆಲ್ಸೋ. ಸೊ ಟ್ರೈ ಮಾಡಿ, ಟೇಸ್ಟ್ ಹೆಂಗಿತ್ತು ಅಂತ ಕಮೆಂಟಲ್ಲಿ ಹಾಕಿ ನೋಡಿ. ಕೊನೆಗೆ ಈ ಥರ ಬಂದಿದೆ. ಮನೇಲಿ ಟ್ರೈ ಮಾಡಿ, ನಿಮ್ಮ ಮಕ್ಕಳು ತುಂಬ ಇಷ್ಟಪಡ್ತಾರೆ. ಇಷ್ಟ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.